ಸೊ ಈಗ ಈ ರಾಜ್ಯಗಳೆಲ್ಲ ಹೊಗಳಕ್ಕೆ ಅಂತ ರಾಜ್ಯದಲ್ಲಿ ಒಬ್ಬರು ಏನಂತಾರೆ ಅವ್ರಿಗೆ ಹೊಗಳು ಭಟ್ರು ಅಂತ ಒಬ್ರು ಇರ್ತಾರೆ. ಹಾಗೆ ನಮ್ಮ ಕೈ ಪಕ್ಷದಲ್ಲಿ ನಮ್ಮ ಟಗರು ರಾಮಯ್ಯ ಅವ್ರನ್ನ ಹೊಗಳಕ್ಕೆ ಹೇಳ್ತಾರೆ. ಒಬ್ಬರು ಚಾಮರಾಜಪೇಟೆಯಲ್ಲಿದ್ದಾರೆ, ಅವರೇ ಇವಾಗ ಬರ್ತಿದ್ದಾರೆ. ಅವ್ರಿಗೆ ಬರಲಿ ಸಾಂಗು. ಇದ್ರೆ ನೆಮ್ಮದಿಯಾಗಿರ್ಬೇಕು. ನಿನ್ ಜನ್ಮಕ್ಕೆ ದೇವ್ರ ಮಾತಾದಾನಿಗೆ ಕೇಳಿಸ್ಕೊತಾ ಇದ್ದೀರಿ. ನಾನು ಕೇಳಿಸ್ಕೊತಾ ಇದ್ದೆ, ಸರ್ಕಾರದಲ್ಲಿ ನಮ್ಮ ಹೌದಾವಲಿಯ ರಾಮಯ್ಯನ ಹೊಗಳೋದಕ್ಕೆ ಹೊಗಳು ಭಟ್ರು ಅಂತ ಇರ್ತಾರೆ. ಅವರೇ ನಮ್ಮ ಸಮೀರ್. ಹೊಗಳು ಭಟ್ರು ಅಂತ ಇರ್ತಾರೆ, ಅವರೇ ನಮ್ಮ ಸಮೀರ್ ಅಂತ ಹೇಳ್ತಾರಲ್ಲ. ದೇವ್ರ ಮಾತಾದಾನಿಗೆ ನಿನ್ ಜನ್ಮಕ್ಕೆ ಬೆಳಗ್ಗೆನೆ ಕೊಡ್ಬಿಟ್ಟು ಬಂದಿದ್ಯಾ. ಹೊಗಳು ಭಟ್ರು ಅಲ್ಲ ರೀ, ನಮ್ಮ ಸರ್ಕಾರದ ಸಾಧನೆ. ಹೈಕಮಾಂಡ್ ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂಸಿತ ಹಮಾರಾ, ಅದು ನಾವು ಮಾಡ್ತಾ ಇರೋಂಥ ಕೆಲಸ. ನಮ್ಗೆ ನೆಮ್ಮದಿ ಇದೆ. ನಾನು ಮಂತ್ರಿ ಆಗಿದ್ದೀನಿ, ಹೊಗಳು ಭಟ್ಟ ಅಲ್ಲ. ಮಾತಾಪಸ್ ತಗೋ ಮಿಸ್ಟರ್. ಆಯ್ತು ಬಿಡಿ ಸರ್, ಅದಕ್ಕೆ ಯಾಕೆ ಆಯ್ತು ಬಿಡಿ ಅಲ್ಲ. ನನಗೆ ಬೇಜಾರಾಗ್ಬಿಟ್ರೆ ನಾನು ಹೇಳೋ ಡೈಲಾಗ್ ಇಷ್ಟೇ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಕನಸುಗಾರನ ಕೈಲಿ ಹೊಡ್ಸ್ಬಿಡ್ತೀನಿ. ಕನಸುಗಾರವರೆಲ್ಲ ಹೊಡೆಯಲ್ಲ ಸರ್. ಅವ್ರೇನಿದ್ರು ಹೇಗಾಗಿ ಪ್ರೀತಿಯಿಂದ ಎಲ್ಲ ಪೀಸ್ ಅಂತಾರೆ. ಅದೆಲ್ಲ ಇರಲಿ ಸರ್. ಮೊನ್ನೆ ಎಲ್ಲಿ ಸರ್ ಇದು ಎಲೆಕ್ಷನ್ ಇದಕ್ಕೆ ಹೋಗಿದ್ರಲ್ಲ, ಬಿಹಾರ ಎಲೆಕ್ಷನ್ ರ್ಯಾಲಿಗೆ ಹೋಗಿದ್ರಲ್ಲ. ಹೌದು. ಏನೆಲ್ಲ ಇಲ್ಲ ಅಯ್ಯೋ ಒಬ್ಬೊಬ್ಬ ಲಾಟ್ರಿ ಅಂದ್ರೆ ಲಾಟ್ರಿ ಹೊಡಿದಲ್ಲ, ನಮಗ್ ಲಾಟ್ರಿ ಹೊಡೆದಿತ್ತು ಅವತ್ತೇನ್ ಬಿಹಾರ ರ್ಯಾಲಿನಲ್ಲಿ. ಯಾರ್ರೀ? ನಮ್ಮ ಕರ್ನಾಟಕದವರು CM ಹೌದಾವಲಿಯ ರಾಮಯ್ಯ. ಹೆಚ್ಚು ಕಡಿಮೆ ಬಿಹಾರಕ್ಕೂ ಅವರೇ CM ಅನ್ನೋ ಮಟ್ಟದಲ್ಲಿ ಎಲ್ಲ ಕಡೆ ರ್ಯಾಲಿ. ಪಕ್ಕದಲ್ಲಿ ಯಾರು? ಅವರು ಶ್ರೀರಾಮ, ನಾನು ಆಂಜನೇಯ ಅವ್ರ ಭಕ್ತ. ಅದೇ ತರ ರೀ, ಪಕ್ಕದಲ್ಲಿ ಯಾರು? ನಾನು. ಅವ್ರು ಹಿಂಗಂತ ಇದ್ರೆ ನಾನು ಹಿಂಗೆ. ಅವ್ರೆಲ್ಲ ಹೋಗ್ತಾರೆ ಹಲ್ಲೆ. ಅವ್ರ ಪಕ್ಕದಲ್ಲೇ ನನ್ಗೊಂದು ಚೇರ್, ನನ್ಗೊಂದು ಸೀಟ್, ಪಕ್ಕದಲ್ಲೇ ಸ್ಟೇಜ್. ಎಲ್ಲ ಕಡೆ ಅವ್ರು ಹಿಂಗನ್ಬೇಕು, ನಾನು ಹಿಂಗನ್ಬೇಕು. ನಾನು ಹಿಂಗನ್ಬೇಕು. ಅವ್ರು ಹಿಂಗಂದ್ರು, ನೀವು ಹಿಂಗಂದ್ರಿ, ಎಲ್ಲ ಓಕೆ. ಬಂಡೆ ಅವ್ರನ್ನ ಯಾಕೆ ಸೈಡಲ್ಲಿ ನಿಲ್ಸ್ಬಿಟ್ಟಿದ್ರಲ್ಲ? ಡೇಟ್ ಹೆಚ್ಚು ಕಮ್ಮಿ ಆಗಿತ್ತು. ಅವತ್ತೇನಾಗಿದೆ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಅವತ್ತು ಬಿಹಾರ ಎಲೆಕ್ಷನ್ಗೆ ಹೋಗಿದ್ರು ಅವರು. ಹೋಗಿದ್ದಾಗ ಅವರು ಅಲ್ಲಿ ಮುಂದ್ಗಡೆ 3 ಜನ ಮಾತ್ರ ನಿಂತಿದ್ರು. ಅವ್ರೇನೋ ಸ್ವಲ್ಪ ಕಾಲು ಏನೋ ಚಪ್ಪಲಿ ಬಿದ್ದೋಯ್ತು ಅಂತ ಕೆಳಗಿಳಿದ್ರು ಅಷ್ಟೇ. ಅದನ್ನೇ ಟಿವಿನಲ್ಲಿ ಫೋಕಸ್ ಮಾಡಿದ್ದಾರೆ. ಬಂದವರು ಸೈಡ್ ಲೈನ್ ಹಾಕ್ಬಿಟ್ಟು ಹಿಂದೆ ನಿಂತಿದ್ದಾರೆ ಅಂತ ನೀವೆಲ್ಲ ಟ್ರೋಲ್ ಮಾಡಿದ್ದೀರಿ ಅಷ್ಟೇ. ಹೌದಾ? ಅದೇ ಪಕ್ಷದವರು ಹೇಳ್ತಾವ್ರೆ, ಇನ್ನು 2 ವರ್ಷದಲ್ಲಿ ನಮ್ಮ ಬಂಡೆಯವರು ಯಾವಾಗ CM ಆಗ್ತಾರೆ. ನಿನ್ ಜನ್ಮಕ್ಕೆ ಮಾತಾಡ್ತಿದ್ರೆ ಸಾಕು, CM ಕುರ್ಚಿ ಚೇಂಜ್ ಆಗುತ್ತೆ, ಎಲೆಕ್ಷನ್ ಚೇಂಜ್ ಆಗುತ್ತೆ. ನಿಮ್ ಬಾಯಿ ಬರೋದು. ದೇವ್ರ ಮಾತಾಡ ನಿಮ್ಗೆ. ನಿಮ್ ಜನ್ಮಕ್ಕೆ ಹೋಗು. ಯಾವುದಿಲ್ಲ ರೀ, ನಮ್ದು ಹೈಕಮಾಂಡ್ ತೀರ್ಮಾನ ಅಷ್ಟೇ. ಹೌದು, ಅವರೇ ಇರ್ತಾರೆ. ಹೌದಾವಲಿಯ ರಾಮಯ್ಯನೇ CM. ಅಲ್ಲ, ಹೌದಾವಲಿಯ ರಾಮಯ್ಯ ಇರಲಿ, ನಿಮ್ಗೆ ಆಸೆ ಇಲ್ವಾ? ನಾನು CM, ನನಗೂ ಆಸೆ ಇದೆ. ನಾನು ನಾಳೆನೇ ಕೂತ್ಕೋಬೇಕು. ನವೆಂಬರ್ ಯಾಕೆ, ಡಿಸೆಂಬರ್ ಕೂತ್ಕೋಬೇಕು ಅಂತ ಆಸೆ ಇದೆ. ಯಾರಿಗ ಆಸೆ ಇರಲ್ಲ? ಏನು ಸನ್ಯಾಸಿನ ನಾನು? ಸರಿ, ಬಿಹಾರ ಎಲೆಕ್ಷನ್ ಅಲ್ಲಿ ಒಂದು 20% 30% ನಿಮ್ ಬರ್ಬೋದಾ? ನಿನ್ ಜನ್ಮಕ್ಕೆ ದೇವರ ಮಾತಾಡಲ್ಲ ಈ ತರ ಕೇಳಕ್ಕೆ. 20% 30% 20-30% ಇಲ್ಲ, 40% ಏನಿದ್ರು ಅವ್ರಿಗೆ. ನಮ್ದು ಬಿಹಾರ ಎಲೆಕ್ಷನ್ ಅಲ್ಲಿ 100% ರೀ, 100% ನಮ್ದೇ ಪಕ್ಷ ಬರೋದು. 100% ನಮ್ಮ ಅಲಯನ್ಸ್ ಪಕ್ಷನೇ ಬರೋದು, ನಮ್ಮ ಪಕ್ಷನೇ ಬರೋದು. ಯಾಕೆಂತ ಕೇಳ್ತೀಯಾ? ಇವ್ರು ಇಷ್ಟ ದಿನ ಮಾಡಿದ್ದೇನು, ನಮ್ಮ ಹೈಕಮಾಂಡ್ ಹೇಳಿದ್ರಲ್ಲ, ರಾಹುಲ್ ಅವರು ಏನ್ ಹೇಳಿದ್ರು? ಎಲ್ಲ ಕಳ್ತನದಲ್ಲಿ ಓಟ್ ಆಗಿದೆ ಮಾಡಿದ್ದಾರೆ. ಇದರಿಂದಾನೇ ಇವ್ರು ಗೆದ್ದಿರೋದು, ಎಲ್ಲ ಗೆದ್ದಿರೋದು ಇದರಿಂದಾನೇ ಅಂತ ಅವ್ರು ಆರೋಪ ಮಾಡಿದ್ರಲ್ಲ. ಅದು ಸತ್ಯತೆ ನೋಡ್ತಾ ಇದ್ದೀರಿ. ಈ ಸರಿ ನೋ ಕಳ್ಳೋಟ್, ಕರೆಕ್ಟ್ ಎಲೆಕ್ಷನ್ ನಡೆಯುತ್ತೆ. ನಮ್ದು ಹೈಕಮಾಂಡ್ ಎಲ್ಲ ನಮ್ದು ಕೂಡ ಅಲ್ಲಿ ಅದನ್ನ ಕಣ್ಣು ಹಾಕೊಂಡು ಕಾಯ್ತಾ ಇರ್ತೀವ್ರಿ. ಬಿಹಾರ ಎಲೆಕ್ಷನ್ ಮಿಸ್ಸೇ ಇಲ್ಲ. 100% ನಾವೇ ಹ್ಯಾಟ್ಸ್ ಅಪ್ ಅಂತ ನಮ್ಮ ಸಾಹೇಬ್ರು ಹೇಳ್ಬೇಕು ಎಲ್ಲರಿಗೂ. ಬಿಹಾರದ್ದು ಭಾಳ ದೂರದ ಮ್ಯಾಟ್ರು, ಅದು ಹಂಗಿರ್ಲಿ. ಇಲ್ಲೇ ಪಕ್ಕದಲ್ಲಿರೋ ಚಾಮರಾಜಪೇಟೆ ಶಿವಾಜಿನಗರಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಕಳ್ಳೋಟ ಆಗಿದೆ ಅಂತ ಹೇಳ್ತಿದಾರಪ್ಪ. ಚಾಮರಾಜಪೇಟೆ ಕಳ್ಳೋಟು? ಹೌದು. ಶಿವಾಜಿನಗರ ಕಳ್ಳೋಟು? ಹೌದು. ನಿನ್ ಜನ್ಮಕ್ಕೆ ಏನ್ ಬಿಟ್ಟು ಬಿದ್ದಿದ್ದೀವ? ಯಾರು ಹೇಳಿದ್ದು? ಇವರಲ್ಲ, ಇವರು ಪಕ್ಷದವರು. ಅವ್ರು ಹೇಳ್ತಾರೆ
ನಾವೆಂತವ್ರು ಗೊತ್ತೇನ್ರಿ ಹಾ ನಾವು ಕಲಾಶಿಪಳ್ಳಿ ಶಿವಾಜಿನಗರ ಜನ ಅಂತಂದ್ರೆ ಚಾಮರಾಜಪೇಟೆ ಜನ ಅಂತಂದ್ರೆ ಒಂದ್ರಿ ನೀವು ನೀರ್ ಕೇಳಿ ಹೇಳಿ ನಾವು ಶೇರ್ವಾ ಕೊಡ್ತೀವಿ ನೀವು ಚಿತ್ರಾನ್ನ ಕೇಳಿ ಹಾ. ನಾವು ಬಿರಿಯಾನಿ ಕೊಡ್ತೀವಿ ಬೇಕು ಅಂದ್ರೆ ಓನ್ನಿ ಕಿಡ್ನಿ ಲಿವರ್ ಎಲ್ಲಾನು ಚಾಕ್ನ ಮಾಡ್ಕೊಟ್ಬಿಡ್ತೀವಿ ಚಾಕ್ನ 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 ಬೇಡ ಬೇಡ ಇದು ದೇವರಲ್ಲಿ ಮಾಡ್ತದ ನಿಂಗೆ ಇಷ್ಟ ಕುಡಿದಿರ ಸಂಸಾರ ಕೊಟ್ಟೋಗುತ್ತೆ ನಿನ್ ಜನ್ಮಕ್ಕೆ ನಿನ್ ಜನ್ಮಕ್ಕೆ ನಿನ್ ಜನ್ಮಕ್ಕೆ ನಿನ್ ಸ್ವಾಮಿ ಬಂದೇ ಇರು